ಪ್ರೊಟೆಸ್ಟ್ ಮಾಡ್ತೀವಿ ಅಂತಿದ್ದಾರೆ ಸರ್. ಬಿಜೆಪಿ ಅಂದರೆ ಒಬ್ಬ ಹೆಣ್ಮಗಳಿಗೆ ಭಾಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಇಲ್ಲ, ಬರೀ ಸುಮ್ಮನೆ ಆರೋಪಗಳಷ್ಟೇ. ಆರೋಪ ವಿಡಿಯೋ ರಿಲೀಸ್ ಮಾಡಲಿ, ಅವ್ರು ಹೇಳ್ದದ್ದು ನೀನು ಹೇಳ್ತಾ ಇದೀಯಾ? ನೀನು ಸಾಕ್ಷಿನಾ? ಇಲ್ಲ ಸರ್, ಅವ್ರು ಹೇಳಿದ್ರೆ ಅವ್ರು ಹೇಳ್ದದ್ದು ಹೇಳ್ತಾ ಇದೀಯ? ಅವ್ರು ಹೇಳಿದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ? ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿ ಟಿ ರವಿ ಗೊತ್ತಿಲ್ಲ ನನಗೆ, ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ. ಸೊ ಇಟ್ ಈಸ್ ಎನ್ ಅಫೆನ್ಸ್. ಸರ್, ಹೊರಟ್ಟಿಯವರು ಇಬ್ರು ಕರೆದಿ ಮಾತಾಡದೆ ಇಲ್ಲಿಗೆ ಮುಗಿಸಿ ಇದನ್ನ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ. ಮತ್ತೆ ಸಿ ಟಿ ರವಿ ಅವರು ಫ್ರಸ್ಟ್ರೇಷನ್ ಪದ ಬಳಸಿದೆ ನಾನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೊರಟ್ಟಿ ಅವರು ಹೇಳಿರುವಂಥದ್ದು. ಅವನು ಹೇಳಿರೋದಪ್ಪ, ಸಿ ಟಿ ರವಿ ಹೇಳಿರೋದು. ನಾನು ಪದ ಬಳಸಿರ್ತಕ್ಕಂಥದ್ದು ಫ್ರಸ್ಟ್ರೇಟ್ ಅಂತ ಬಳಸಿದ್ದೀನಿ ಅಂತ. ಅದು ಆಫ್ಟರ್ ಥಾಟ್, ಅದು ಗೊತ್ತಿಲ್ಲ ನನಗೆ. ಬಟ್ ಲಕ್ಷ್ಮಿ ಹೇಳೋದೇನು, ನನಗೆ ಅವಾಚ್ಯ ಶಬ್ದ ಬಳಸಿದ್ರು. ಯಾರು ಹೇಳ್ತಾ ಇರೋದು? ಯಾರು ಬಯಸ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಅಲ್ವಾ? ನನಗೆ ಗೊತ್ತಿಲ್ಲ. ಅಲ್ಲಿ ಬೇರೆಯವ್ರು ಕೇಳಿದಾರಲ್ಲ. ಆಮೇಲೆ ಆಡಿಯೋ ವಿಡಿಯೋ ಬಂದಿದೆಯಲ್ಲ, ಆಡಿಯೋ ವಿಡಿಯೋ ಇದೆಯಲ್ಲಪ್ಪ. ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರಟ್ಟಿಯವರು. ವಿಡಿಯೋ ಏನೂ ಇಲ್ಲ. ಅಲ್ಲ, ಹೊರಟ್ಟಿಯವರು ಇರಲಿಲ್ಲ, ಆಗ ಒಳಗಡೆ ಹೊಂಟೋಗ್ಬಿಟ್ಟಿದ್ರು. ಕೊಡಿ ಎಂದೇ ಕೊಟ್ಟಿಲ್ಲ ಯಾರು ನನಗೆ ಅಂತ ಹೊರಟ್ಟಿಯವರು ಇವತ್ತು ಹೇಳಿದ್ದಾರೆ. ಪುನಃ ನೀನು ಇವನ್ನೇ ಹೇಳದನ್ನೇ ಡಿಫೆಂಡ್ ಮಾಡ್ತೀಯಲ್ಲ ನೀನು. ಹೇಳದನ್ನೇ ಹೊರಟ್ಟಿ ವಾಸ್ ನಾಟ್ ದೇರ್. ಗೊತ್ತಾಯ್ತಾ? ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ. ಇದೆ ಅಂತ ಹೇಳ್ತಾರೆ. ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ, ಅದು ಅವ್ರು ಆ ಥರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ. ಅವಾಚ್ಯ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ನನಗೇನಾರಾದ್ರೆ ಸರ್ಕಾರನೇ ಹೊಣೆ ಅಂತ ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಂಗೆ. ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಂಗೇ ಇಲ್ಲ ಯಾರನ್ನೂ. ರಾತ್ರಿ ಎಲ್ಲ ಕಾರಲ್ಲಿ ಓಡಾಡಿಸೋರೆ ಅಂತ ಸರ್. 3 ಜಿಲ್ಲೆ ಓಡಾಡಿಸಿದ್ದಾರೆ ಪೊಲೀಸರು. 3 ಜಿಲ್ಲೆ ರೌಂಡ್ ಓಡಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರ ಕರ್ಕೊಂಡು ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಖಾನಾಪುರ ಕರ್ಕೊಂಡು ನಡಿ. ಆಯ್ತು. ಸಿ.ಟಿ. ರವಿ ಬಂಧನದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿ.ಟಿ. ರವಿ ಬಹಳ ತುಚ್ಛವಾಗಿ ಮಾತನಾಡಿದ್ದಾರೆ. ಯಾಕೆ ಆ ಪದವನ್ನು ಬಳಕೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ಬಳಸಿದ್ದಾರೆ. ನನಗೆ ಅವಾಚ್ಯ ಪದ ಬಳಸಿದ್ದಾರೆ ಅಂತ ಲಕ್ಷ್ಮಿಯವರೇ ಹೇಳಿದ್ದಾರೆ. ಅವರೇ ಕಂಪ್ಲೇಂಟು ಕೊಟ್ಟಿದ್ದಾರೆ. ಆಡಿಯೋ ವಿಡಿಯೋ ಎಲ್ಲ ಇದೆಯಲ್ಲ ಅಂತ ಮುಖ್ಯಮಂತ್ರಿಗಳು ಈಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ರಿಯಾಕ್ಷನ್, ಆಡಿಯೋ ವಿಡಿಯೋ ಇದೆ, ಹಾಗಾಗಿ ಅವರು ಪೊಲೀಸರು ಕ್ರಮ ತಗೊಂಡಿದ್ದಾರೆ ಅಂತ. 4 ಟೈಮ್ MLA, 1 ಟೈಮ್ ಮಂತ್ರಿ, ವಿಧಾನ ಪರಿಷತ್ ಸದಸ್ಯರು ರಾತ್ರಿ ನಾವು ನೋಡಿದ್ರೆ ಯಾವ ಪೊಲಿಟಿಷನ್ಗೆ ಸ್ಥಳಾಂತರ ಮಾಡಿದಾರ. ರಾತ್ರಿ ನಮ್ಮ ಟಿವಿ ಮುಖಾಂತರ ನೋಡಿದ್ದೀನಿ. ಟಿವಿ ಮುಖಾಂತರ ನಾನು ನೋಡಿದ್ದೀನಿ. ರಾತ್ರಿ ಭಾಳ ನಿಂದನೀಯ ಇದೆ. ಕಾನೂನು ಪ್ರಕಾರ ಮಾಡಬೇಕು. ಬಟ್ ಈ ರಾತ್ರಿಯನ್ನು ಸಿ.ಟಿ. ರವಿ ಬಗ್ಗೆ ಭಾಳ ಟಾರ್ಚರ್ ಕೊಟ್ಟಾರೆ, ಹಿಂಸಾ ಕೊಟ್ಟಾರೆ. ತಾವೆಲ್ಲ ನೋಡಿದ್ದೀನಿ. ಅದಕ್ಕಾಗಿ ನಾನು ಖಂಡನೆ ಮಾಡ್ತೀನಿ. ಅವ್ರಿಗೇನು ಏಟಾಗಿದೆಯಾ? ಅವ್ರಿಗೇನು ಪೆಟ್ಟು ಬಿದ್ದಿದೆಯಾ? ಏನಾರು ಮೈ ಗಾಯ ಆಗಿದೆಯಾ? ಆ ಥರ ಏನಾಗಿದೆಯಾ? ಇಲ್ಲ, ಅವರು ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗೋ ಟೈಮ್ನಲ್ಲಿ ಅವರು